ಇದು ಯಾಕೆ ಆಗ್ತೈತ್ರಿ? ಆದ್ರೆ ಚಾ ಕುಡ್ದಿದ್ದು ಪಾಯ್ಸನ ಡ್ರಾಯಿಂಗ್ ಒಳಗೆ ಹೋಗ್ತಿದ್ರಿ ನಡೆಯಕ್ಕಂತ ತೊಂದರೆ ಆಯ್ತು. ಯಾರು ತಿನ್ಬೇಕ್ರಿ, ಯಾರು ಉಣ್ಬೇಕ್ರಿ, ಯಾರು ಉಣ್ಬೇಕ್ರಿ, ವೇಷಭೂಷ ಹೆಂಗೆ ಮಾಡ್ಬೇಕ್ರಿ, ಕೇಶಭೂಷ ಹೆಂಗೆ ಮಾಡ್ಬೇಕ್ರಿ ಹೇಳುವಂತ ನಮ್ಮ ಧರ್ಮಂದ್ರ ಸಮ್ಯಕ್ ದರ್ಶನ್ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯ. ಸಮ್ಯಕ್ ದರ್ಶನ್ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯ ಯಾಕಂದ್ರೆ ಆಚಾರ್ಯ ಮಂತ್ರ ಸಮತಾ ಮಮತಾ ಏಕತಾ. ನೋಡ್ರಿ, ಮಹಾರಾಷ್ಟ್ರದಾಗ ದುದ್ಗಾಂವ್ ಗ್ರಾಮ ಒಳಗಡೆ ಹುಟ್ಟಿದಂಥ ವಿಜಯದಾಗ ಔಟಿ ಸರ ಆರ್ಟೆಕ್ ಸರ್ವಿಸ್ಗಿದ್ದೀರಿ. ಅವರು ಸ್ಟಾಫ್ ಮೆಂಬರ್ ಆರ್ಟೆಕ್ ಇದ್ದಾಗ ರೀ ಪೂರ್ವಾಶ್ರಮಿ. ಈಗ ನಮ್ದಿಲ್ಲ ರೀ, ನಾತೇನ ರೀ. ಈಗೆಲ್ಲ ನೀವು ನಮ್ಮವ್ರು ನಸ್ಲಾಪುರದವ್ರೆ. ನಾಡ್ದು ನಮ್ಮ ಊರು ಯಾವ್ದವ? ಯಾವುದು? ಏಕ್ಸಂಬ. ಇನ್ನು ಅಕ್ಕೋಳ್ಕಲಂಬೆ ಏಕ್ಸಂಬ ಹೇಳುವಾದೆಲ್ಲ ಮೂರ್ರಿ. ಆದ್ರೆ ಅವ್ರು ಯಾರಂತೇಳಿ ಗೊತ್ತೈತಲ್ರಿ ನಿಮ್ಗೆ? ಒಂದಿಷ್ಟು ನಿಮ್ಮ ಹೃದಯ ಶೀಲಾರಿಕ್ನಾಗ ಟಂಕೋತ್ ಕಿರಣ್ ಮಾಡ್ಕೊರಿ ಮಕ್ಕಳ್ರಿ. ಯಾಣತ್ತೀರಿ? ಫಸ್ಟ್ ಮರಾಠಿ ಹೇಳ್ತೇವೆ, ಇನ್ನು ಕನ್ನಡ ಹೇಳ್ತೇವೆ. शेतात खत, समाजात पत, घरात एकमत. ಆದ್ರೆ ಹೊಲ ಒಳಗಡೆ ಗೊಬ್ಬರ ಇದ್ರೆ ನಮ್ಮ ಹೊಲ ಅದು ನಿಮ್ಮ ರಾಸಾಯನಿಕ ಗೊಬ್ಬರ ಅಲ್ಲಪ್ಪ. ಯಾವುದ್ರಿ? ಈಗ ದನಗಳು ಸಾಕೋದು ಯಾರಿಗೆ ಒಳ್ಳೆಗೆ? ಇವರಾಗಿದ್ದಾರೆ ದನಗಳ ದನ ಸಾಕೋರು ನೋಡ್ರಿ. ದನಗಳು ಕೂಡ ಪರಿಪಾಲನೆ ಮಾಡೋದಾದ್ರೆ ಅದು ಒಂದ ಏನೈತಿ? ಪರೋಪಗ್ರಹೋ ಜೀವನ. ಆ ಜೀವಗಳಿಂದ ಕತ್ತರಿ ಕಾಣಿಕೆ ಹೋಗಿ ಅವ್ರದ್ದೆಲ್ಲ ಶಿಖರಣ ಆಗೋದ್ರಿ. ಅಣ್ಕಾನವ್ರು ಅವ್ರ ಜೀವದಾನ ಕೊಟ್ಟು ಅಂದ್ರೆ ಮಹಾನ್ ಧರ್ಮ. ಈಗ ಎರಡು ಬ್ರಹ್ಮಚಾರಿಗಳ ಯಾವತ್ತೂ ಹಾಲು ಸೋಸಬೇಕು, ನೀರು ಸೋಸಬೇಕು, ಕ್ಷುದ್ರ ಜಗತ್ತು ಆಗ್ಬೇಕು ರೀ. ಹಾಲು ಯಾವಾಗ ಸೋಸೋದ್ರಿ? ಅಂತರ್ಮೂರ್ತ ಒಳಗಡೆ 48 ಮಿನಿಷ್ ಒಳಗಡೆ ಹಾಲು ಸೋಸ್ಬೇಕ್ರಿ, ಹಿಂಡಿದ್ದಾಗ್ರಿ. ತಿಳಿತೇನ್ರಿ? ಮತ್ತು ನೀವು ಏನಂತೀರಿ? ನಿಮ್ಗೆ ಗೊತ್ತಿಲ್ಲ. ಜೈನ್ ಸಿದ್ಧಾಂತ ಕೋಶ ದೊಡ್ಡ ದೊಡ್ಡ ಗ್ರಂಥಿದವ್ರಿ 6-7 ಆಗಿದವ್ರಿ. ಅದ್ರೊಳಗೆ ಹೇಳಿದಾರ್ರಿ. ಮದ್ದು ಏನು ಮಾಡ್ತೀರಿ? ಕೆಚ್ಚಲಂದು ಹಾಲು ತಗರು ಅದಕ್ಕೆ ಕಚ್ಚೆ ದೂದ್ ಅಂತೀರಿ. ಆದ್ರೆ ಅವ್ರು ಹೆಪ್ಪಾಕೋದ ರೂಢಿ ಇತ್ತೀರಿ. ಒಳ್ಳೆ ನೀರು ಹಾಕೋದ್ರಿ, ಅದು ಧಾರವಾಷ್ಟ ಅಂದ್ರೆ ಬಿಸಿ ಇರ್ತಿತ್ತು ರೀ. ಅದ್ರಾಗ ಒಂದಿಷ್ಟ ಕೊಬ್ಬರಿ ಪರ್ಟಿಗೆ ಅಥವಾ ಏನೂ ಹೋಗದ ಚಾಂದಿ ಭಾಂಡಾರ ಹೋಗದ ಹೆಪ್ಪು ಮಾಡಿಸ್ತೀವಿ. ಈಗ ನಾವ್ರಿಗೆ ಹಂಗೆ ಮಾಡೋಲ್ರಿ. ಅದರ ಅಂತರ್ಮೂರ್ತ ಒಳಗಡೆ ಏನು ಮಾಡ್ತೇವ್ರಿ? ಕಾಸ್ತೇವ್ರಿ, ಆಮೇಲೆ ಹಪ್ಪಿಸ್ತೇವ್ರಿ. ಆದ್ರೆ ಬ್ಯಾಳಿ ಕೂಡ ಈಗ ಮೊಸರ ಮಜ್ಜಿಗೆ ತಿಂದರೆ ಏನೇನೋ ತೊಂದರೆ ಆಗೋದಿಲ್ಲ. ತಿಳಿತೋ ಇಲ್ಲೋ? ತಿಳಿಸ್ಕೊರಿ. ಮೊದಲು ಆಗ್ತಿತ್ತು ರೀ ಧಾರವಾಡನ ಹಾಲದಿಂದ. ಧಾರವಾಡ ಅಂದ್ರೆ ಕೆಚ್ಚಲು ತೆಗೆದ. ಈಗ ನಾವ್ರ ಸೋಶ್ ಕಾಶ್ ಹೆಪ್ಪಿಸ್ತೇವ್ರಿ. ಅದ್ರ ಕೂಡ ಬ್ಯಾಳಿ ಕಾಳ ಏನೋ ತಿನ್ಕ ತೊಂದರೆ ಇಲ್ಲ. ಮತ್ತೊಂದು ಏನ್ರಿ ನಿಮ್ಗೆ ಹೇಳ್ತೇವ್ರಿ. ಇವ್ರು ಏನತ್ತೀರಪ್ಪ? ಏನು ಮಾಡಿದೇವ್ರಿ? ಪ್ರಾಸುಕ್ ಮಾಡಿದೆವು. ಹಣ್ಣ ಹಂಪಲ ಅದ್ರ ಒಳಗೆ ನಗರಿ ಬಿಸಿ ನೀರು ಬಾಚಿರೋ ಪ್ರಾಸುಕ್ ಅಲ್ಲಪ್ಪ. ಹೆಂಗೆ ಪ್ರಾಸುಕ್ ರೀ? ಇವ್ರು ಹಚ್ಚಿರಿ, ಅದ್ರ ಪೀಸ್ ಮಾಡಿರಿ, ಅಥವಾ ಅದ್ರ ಮ್ಯಾಗಿನ ಚಿಲ್ಕ ತೆಗ್ರಿ, ಅದು ಪ್ರಾಸುಕ್ ಐತಿ. ಜೀವನ ಸತ್ವ ಹಾಳಾತವ್ರಿ ಬಿಸಿ ನೀರಾಗ ತೊಳ್ರ. ಉಳಿತಾನ್ರಿ? ತರ ಬರ್ತೇನ್ರಿ ಮಕ್ಕಳ್ರಿ? ಇದೆಲ್ಲ ಒಂದು ಮತ್ತು ಪ್ರಭೇದ ಆಗೈತಿ ರೀ. ಅದ್ರ ಸತ್ಯ ಏನೈತಿ ಅವ್ರು ತಿಳ್ಕೋಬೇಕು. ನಾವ್ರೆಲ್ಲ ಟೀಕಾವಾದ ಮಾಡೋದಿಲ್ಲಪ್ಪ. ನಮ್ಗೆ ತೊಗೊಂಡು ಏನು ಮಾಡೋದೈತಿ ಮಕ್ಕಳ್ರಿ? ಈ ಪ್ರಕಾರ ಆಚಾರ್ಯ ಭಗವಂತರು ಹೇಳ್ತಾರೋ ಸತ್ವೇಶು ಮೈತ್ರಿ. ನೋಡ್ರಿ, ಹಾಂ ಕದ್ಗಳ ಔಟಿ ಸರ್ಗಳ. ಆದ್ರೆ ಮಕ್ಕಳ್ರಿ ನಮ್ಮ ಬ್ರಹ್ಮಚಾರಿ ಬ್ರಿಲಿಯಂಟ್ ಇದ್ದಾರೆ. ಈಗ 20-25 ವರ್ಷ ಆಯ್ತು ಅವ್ರ ಸಂಘದಾಗಿದ್ದಾರೆ. ಸನ್ಮತ್ ಸಾಗರ್ ಇದ್ದಾಗ ಅವ್ರ ಸಂಘದಾಗ ಬರ್ತೀರಿ. ಅವ್ರು ಒಳ್ಳೆ ಶಾಂತ ಸ್ವಭಾವ. ಆದ್ರೆ ನೋಡ್ರಿ ಔಟಿ ಸರ್ ಹೆಂಗೆ ಎತ್ತೀರಿ? ಶೇತಾತ್ ಖತ್, ಹೊಲದಾಗ ಗೊಬ್ಬರ ಇದ್ರೆ ಹೊಲ ಬೇಯ್ತಿದ್ದೆಲ್ಲಕ್ಕಾಗೋಡ್ರಿ. ಈಗ ನಿಮ್ಮ ಕಡೆ ಕಬ್ಬು ಒಡೆ ಕುಣಿತವ್ರಿ, ತಪ್ಪೇನು ಸರಿ? ಆದ್ರೆ ಶೇತಾತ್ ಖತ್, ಸಮಾಜಾತ್ ಪತ್ ಬರ್ಬಂದಾಗ್ರಿ. ಬರಿ ಮುಖ ಪೂರ್ತಿ ಅಷ್ಟೇ ರೀ. ಹಿಂದ್ಗಡೆ ಅವನೇನು ಮಾಡ್ತೀರಿ? ಅಕ್ಕಿನಾಗ ಮಾಡ್ತೀರಿ ನಾಡನ್. ದೊಡ್ಡ ಇದಂಗ್ರಿ ಮೋಹ ಮೇ ರಾಮ್ ಬಗಲ್ ಮೇ ಚೂರಿ ಐತೇವ ಇಲ್ಲೋ? ಇದು ಮಾಡೋದಂದ್ರೆ ಮಹಾನ್ ಪಾಪ. ಇದ ಮಿಥ್ಯಾತ್ವ ಬರೀ. ತಿಳ್ಕೊರಿ ಮಕ್ಕಳ್ರೆ.
ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ತುಮಾಸ್ವಾಮಿ ಆಚಾರ್ಯ ವೃದ್ಧ ಪಿಚ್ಚಾಚಾರ್ಯ ಫಸ್ಟ್ ಅಧ್ಯಾಯ ಫಸ್ಟ್ ನುಡಿಯಾಗ ಹೇಳಿದ್ರು. ಕೂದೇವ್ ಕೂಶಾಸ್ತ್ರ ಕೂಗುರು, ಕೂದೇವ್ ಪೂಜಕ ಕೂಶಾಸ್ತ್ರ ಪೂಜಕ आणि ಗುರು ಪೂಜಕ ಆದ್ರೆ ಅವ್ರ ಮಿಥ್ಯಾತ್ವಿ ಇದು 100% ಬರಾವರೇ ಇಲ್ಲ. ನಾವು ಒಳಗಡೆ ಇರುವಂಥ ರಾಗದ್ವೇಷ ಭಾವ, ಮದ ಮತ್ಸರ್ ಮತ್ತು ಕ್ರೋಧ ಮಾನ್ ಮಾಯಾ ಲೋಭ ಈರ್ಷ್ಯಾ. ಸನ್ಮತಿ ಸಾಗರ್ ಭಾಳ ಚಂದ ಹೇಳ್ತೀರಿ, ಬ್ರಹ್ಮಚಾರಿ ಕೂಡ ನೆನಪಾಗೈತಿ. ದೊಡ್ಡ ನೆಗಡಿ ಕಡೆಯಿಂದ ಬರ್ತಾಳೆ ಅನ್ಕ ಎಮ್ಮೆ ಗೊಟ್ಟಿಗೆ ಭಯಾಕ್ ಮಾಡ್ತೀವಿ. ಯಾಕಂದ್ರೆ ಅದು ಪಾಯಿಂಟ್ ಅವ್ರಿಗೆ ಮೇನ್ ಪಾಯಿಂಟ್ ಕೀ ಪಾಯಿಂಟ. ಯಾಕ ನನ್ನ ಮೇವತ್ತಿಂದ ನಂಗೆ ಭಯಾಕ ಮಾಡ್ತಿ, ಅದು ಸಣ್ಣ ನೆಗಡಿಗೆ ಅನ್ನೋದಕ್ಕೆ ಅದಕ್ಕೆ ಅವ್ರನ್ನ ನೋಡಿ ಓ ಮಾಡ್ತಿದ್ದೆ, ಯಾರನ್ನ ನೋಡಿ ಮಾಡ್ತಿದ್ದೆ, ಖರೀ ಇವ್ರಿಗೆ ಓ ಕೇಳ್ಬೇಕು.